ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧಾರವಾಡ ಜಿಲ್ಲೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಇವರ ವತಿಯಿಂದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮತ್ತು ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮರಣೆ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿಯ ಕಾರ್ಯಕ್ರಮ ಧಾರವಾಡ ಡಿ. ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರ ಸತ್ತೂರಿನಲ್ಲಿ ನಡೆದ ಗಾಂಧಿ ಸ್ಮರಣೆ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮದಲ್ಲಿ ವ್ಯಸನ ಮುಕ್ತಗೊಂಡ ನವಜೀವನ ಸದಸ್ಯರನ್ನ ಅಭಿನಂದಿಸಿದ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಕಂಡ ಕನಸನ್ನ ನನಸು ಮಾಡುತ್ತಿರುವವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಈ ನೆಲೆಯಲ್ಲಿ ಗಾಂಧೀಜಿಯವರು ದುಶ್ಚಟ ಮುಕ್ತ ಸಮಾಜದ ಕನಸನ್ನು ಕಂಡಿದ್ದರು. ಇದಕ್ಕೆ ಪೂರಕವಾಗಿ ಮದ್ಯವರ್ಜನ ಶಿಬಿರಗಳನ್ನು ಸಂಘಟಿಸಿ ಅದೆಷ್ಟೋ ಮಂದಿಯ ಕುಟುಂಬದಲ್ಲಿ ನೆಮ್ಮದಿಗೆ ಕಾರಣರಾಗಿ ಗಾಂಧೀಜಿಯವರನ್ನು ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಅರ್ಪಿಸಿ ದುಶ್ಚಟ ಮುಕ್ತರನ್ನು ಅಭಿನಂದಿಸುತ್ತಿರುವುದು ಸ್ವಸ್ಥ ಸಮಾಜಕ್ಕೆ ಹಿಡಿದ ಕನ್ನಡಿ ಎಂದು ಬಣ್ಣಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಟಿಎಂ ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್ ನೆರವೇರಿಸಿ, ಸಮಾಜದ ದುಷ್ಟ ಚಟಗಳಲ್ಲಿ ಮದ್ಯಪಾನದ ಜೊತೆಗೆ ತಂಬಾಕಿನ ಚಟವು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಪ್ರಮುಖ ಕಾರಣವಾಗುತ್ತಿದೆ. ಮುಂದಿನ ಯುವ ಪೀಳಿಗೆ ಜಾಗೃತವಾಗಬೇಕಾದರೆ ಧರ್ಮಸ್ಥಳದ ಯೋಜನೆಯ ಮುಖಾಂತರ ಇಂತಹ ಕಾರ್ಯಕ್ರಮಗಳಾಗಬೇಕು ಎಂದರು. ಸಭಾಧ್ಯಕ್ಷತೆಯನ್ನು ಧಾರವಾಡ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ವಸಂತ ಅರ್ಕಚಾರ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ರವರು ಆಗಮಿಸಿ ಸಂದರ್ಭಕ್ಕೆ ಪೂರಕವಾಗಿ ಶುಭ ಹಾರೈಸಿದರು. ಒಂದು ವರ್ಷಗಳಾಗಿಲ್ಲ. ಒಂದು ವರ್ಷದ ಹಿಂದೆ ನಾವು ಕುಡಿಯೋದ್ರಿಂದ ನಮಗೆ ಎಲ್ಲ ಕರ್ಕೊಂಡು ನೀರಿಗೆ ಕರ್ಕೊಂಡು ಬಿಡೋಕ್ಕಾಗಲಿಲ್ಲ. ನಮಗೆ ಎಲ್ಲ ಮಕ್ಕಳು ಕರ್ಕೊಂಡು ಖಂಡಿತ ಹೇಳಿದ್ರು ಕುಡಿಯೋದು ಬಿಡೋಕ್ಕಾಗಲಿಲ್ಲ. ನಾವು ಕುಡಿಯುವ ಕಾರಣದಲ್ಲಿ ಒಂದು ಶಿಬಿರದಿಂದ ನಮ್ಮ ಗೆಳೆಯರು ಇಂಥ ಯೋಗದಲ್ಲಿ ಬಿಸಿ ಅಂತೇಳಿ ನಮಗೆ ಕರ್ಕೊಂಡೋಗಿ ಆ ಶಿಬಿರಕ್ಕೆ ಸೇರಿಸಿದರು. ಸೇರಿಸಿದ ಕ್ರಮ ಒಂದು 8 ದಿನ ಅಲ್ಲಿ ಇದ್ದೀವಿ. ಅಲ್ಲಿ ಹೋಗೋದ್ರಿಂದ ಒಂದು ವರ್ಷದಿಂದ ನಮ್ಮ ಹೆಣ್ಣು ಮಕ್ಕಳು ನಾವು ಸುಖವಾಗಿ ಜೀವನವನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಕಾರಣ ಕುಡಿದಂದ್ರೆ ಹಂಗೆ ತನ್ನ ಮನೆ ಹೆಂಡತಿ ಮಕ್ಕಳದ್ದು ಏನು ಅದರಿಂದ ಕುಡಿದು ಹೇಳ್ತಾ ಇದ್ದೆ. ಈ ವರ್ಷ ಮೈಸೂರು ರೇವಂತ್ ಜೊತೆ ಮಠದಲ್ಲಿ ಒಂದು ಮಧ್ಯಾಹ್ನ ಶಿಬಿರ ಆಯಿತು. ಅವಾಗ ಕರ್ಕೊಂಡು ಹೋಗೋದಲ್ಲ ಎಷ್ಟೋ ಪ್ರಯತ್ನ ಬರಲಿಲ್ಲ. ನಾವು ಬಜ್ಜಿ ಮಾಡೋದನ್ನ ಭಾಳ ಇಷ್ಟ, ಬಜ್ಜಿ ಮಾಡಿಕೊಡ್ಬೋದು ಅಂತೇಳಿ ಕರ್ಕೊಂಡು ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗಿ 3 ದಿನ ಮಾತ್ರ ಅಲ್ಲಿ ಇದ್ದಲ್ಲಿ ಎಲ್ಲರಿಗೂ ಭಾಳ ಇದು ಮಾಡಿದೆ. ಆಮೇಲೆ ನನ್ನ ಪ್ರವರ್ತನೆ ಮಾಡಿ
ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ತಿಂಗಳಿಗೆ 25ರಿಂದ 30,000 ರೂಪಾಯಿ ಪ್ರಯಾಣ ಬರತ್ತಾನೆ. ಇದಕ್ಕೆಲ್ಲ ಕಾರಣ ಈ ಮಂಜುನಾಥ ಸ್ವಾಮಿ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೇನೆ. ಇವತ್ತು ನಾನು ಧರ್ಮಸ್ಥಳ ಸಂಘದಲ್ಲಿ ಹೊಸಾಯ ಸಂಘದಲ್ಲಿ ಹೆಸರಿತ್ತು. ನಮ್ಮ ಮನೆಯವರಲ್ಲಿ ಬಂದು ನಮ್ಮ ಸಂತೋಷ ಅಂತೇಳಿ ನಮ್ಮ ಮನೆಗೆ ಬಂದು ಒಂದು ಸೀರೆ ಇದೆ, ಅಲ್ಲೇ ಮಧ್ಯ ಬಿಡಿಸ್ತಾರೆ ಹೋಗ್ತೀರಾ ಅಂತ ಹೇಳಿದ್ರು. ಹೂ ಅಂದರೆ ಆದರೆ ನನ್ನ ಹೆಸರು ಹೇಳಿರಲಿಲ್ಲ, ನಾನು ಕುಡಿತೀನಿ ಸರಿ ಹೇಳಿಲ್ಲ. ಆದರೆ ಈಗ ಈ ಹೆಸರು ಕೊಡೋದು ಸಹ ಸರಿಗೆ ಫೋನ್ ಹಚ್ಚಿದ್ರು, ನೀವು ಯಾರ ಹೆಸರು ಹೇಳಿದ್ರೆ ಅವರು ಆಧಾರ್ ಕಾರ್ಡ್ ಕಳಿಸಿದ್ರು. ನನಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ಯಾವಾಗ ಈ ಧರ್ಮಸ್ಥಳ ಆಫೀಸಿನಿಂದ ಇಲ್ಲಿ ಬಂದ ಈ ಕುಡಿತ ಚಟದಿಂದ ಏನು ಹೇಳ್ತಾರೆ, ಏನೋ ನಮ್ಮ ಔಷಧ ಹಾಕ್ತಾರೆ, ಯಾವ ಔಷಧಿ ಜಾರಿ ಇಲ್ಲ. ಅವರ ಮಾತಿನಿಂದ ನಾವು ಬಿಟ್ಟು ನಾವು ಭಾಸ್ಕರ್ ಪ್ರತಿಯೊಂದು ಸರಿ ಹೇಳಿದ್ರು, ಈ ಕುಡಿತ ಚಟದಿಂದ ಅಂತ ಏನಾಗ್ತಾರೆ ಅನ್ನೋದು ತಿಳಿಸ್ಕೊಟ್ರು. ಅವ್ರ ಹಾವಭಾವದಿಂದ ತಿಳಿದುಕೊಂಡಿದ್ರು. ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಷ್ಟು ನಾವೆಲ್ಲ ಇಷ್ಟು ಸರಿ ಕಳ್ತೀವಿ. ಅವ್ರ ಮಾತಿನಿಂದ ಎಲ್ಲ ತಿಳಿದು ನಮಗೆ ಒಂದು ಮರುಜೀವನ ಮಾಡಿದ್ರು. ಈಗ ನಾವು ಮನೆಯಲ್ಲಿ ಸಂಜೆ ಆದ್ರೆ ಅಪ್ಪ ತಂದೆ ತಾಯಿ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಊಟ ಮಾಡ್ತೀವಿ. ನಾವು ಡೈಲಿ ಬರ್ಬೋದು ಊಟ ಕೊಡ್ತೇವೆ. ಡೈಲಿ 2 ಟೈಮ್ ಊಟ ನನಗೆ ಹಿಡಿದೇ ತಗೊಂಡ್ಕೊಡ್ತಾರೆ. ನನಗೆ ಚಲೋ ಅಂತಂದ್ರೆ ಯಾರು ಇವತ್ತಿಗೆ ಬಿಟ್ಟದಲ್ಲ ಕುಡ್ಲಿಕ್ಕೆ ಹೋಗೋದು, ಎಲ್ಲರೂ ಕೈ ಕೂಡಬೇಕು. ಜೀವ ತಂದೆ ತಾಯಿ ಬಂಧು ಬಳಗವರು ಭಾಳ ಕೆಟ್ಟದಾಗಿ ನೋಡ್ತಾರೆ. ನಮ್ಮ ಹೆಂಡರು ಭಾಳ ಕೆಟ್ಟದಾಗಿ ನೋಡ್ತಾರೆ. ನಾವು ಇಲ್ಲಿ ಬಿಟ್ಟ 4 ಜನರ ಒಳಗೆ ಬಂದವರ ಎಲ್ಲ ಈ ಕುಡಿತ ಎಲ್ಲರೂ ನಾವು ಮಾಡ್ತೀವಿ. ನಿರಂಜನ್ ಕುಮಾರ್ ಡಾಕ್ಟರ್ ಹೇಳಿದರು, ನಾನು ಮುಂಚೆ ವಯಸ್ಸಾದವರಿಗೆ ಆಪರೇಷನ್ ಅನ್ನು ಮಾಡ್ತಾ ಇದ್ದೆ. ಆದರೆ ಈಗ ಬರ್ತಾ ಬರ್ತಾ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅಥವಾ ಸಣ್ಣ ವಯಸ್ಕರಿಗೆ ನಾನು ಆಪರೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಅಂದರೆ ಅವರಿಗೆ ಎಷ್ಟೊಂದು ಮನಸ್ಸಿಗೆ ನೋವಾಗಿದೆ ನೋಡ್ರಿ. ಯಾಕಂದರೆ ಡಾಕ್ಟರ್ದು ಪ್ರೊಫೆಷನ್ ಅಂತಂದ್ರೆ ಆಪರೇಷನ್ ಮಾಡೋದು, ಗುಳಿಗೆಯನ್ನು ಬರೆದುಕೊಡೋದು, ಟ್ರೀಟ್ಮೆಂಟನ್ನು ಕೊಡೋದು. ಬಟ್ ಅವರು ಅದನ್ನು ಮನಸ್ಸಿಗೆ ಖೇದ ಮಾಡಿಕೊಂಡು ಆಪರೇಷನ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೇಕಂತಂದ್ರೆ ಅದು ದೇವರ ಸಮಾನ ಅಂತ ಹೇಳ್ತಾರೆ ಡಾಕ್ಟರ್. ಆದರೆ ಅವರು ಮನಸ್ಸಿಗೆ ನೋವಾಗಿದೆ ಅಂತ ನಮ್ಮ ಸಮಾಜ, ನಮ್ಮ ಯುವಕರು ಇವತ್ತು ಯಾವ ಕಡೆ ಮುಖ ಮಾಡಿದ್ದಾರೆ ಅನ್ನೋದು ಬಹಳ ಒಂದು ಖೇದಕರ ವಿಚಾರ. ಯಾಕಂದ್ರೆ ಈ ಕಾಲ ನಾನು ರಾಜನ ಅನ್ನೋರ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಸಾಕಷ್ಟು ಜನ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಎಲ್ಲರನ್ನ ದೂರವಾಗಿ ಎಲ್ಲೋ ಒಂದು ಕಡೆ ತಮ್ಮದೇ ಒಂದು ಗುಂಪನಾಗಿ ಇರ್ತಿದ್ರು. ಅಂಥವರನ್ನ ಕರ್ಕೊಂಡು ಬಂದು ನಾವು ಅವರಿಗೆ ಈಗ ತಾನೇ ಒಬ್ಬರ ಅಣ್ಣ ಹೇಳಿದ್ರು, ಏನೂ ಔಷಧ ಕೊಡೋಂಗಿಲ್ಲ, ಗುಳಿಗೆ ಹಾಕೋಂಗಿಲ್ಲ ಅಂತ. ಅಂದ್ರೆ ಮಾತಿನಿಂದ ನಮ್ಮ ಮನ ಪರಿವರ್ತನೆಯನ್ನ ಮಾಡ್ತಾರ ಅಂತಂದ್ರೆ ಆ ಮಾತು ಎಷ್ಟು ನಮ್ಗೆ ಮನಸ್ಸಿಗೆ ಹತ್ತದ ಅನ್ನೋದು ಯಾರು ನೀವು ಶಿಬಿರಾರ್ಥಿಗಳಿದ್ದೀರಿ ಅವರಿಗೆ ಬಹಳ ಗೊತ್ತಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾವುದೇ ಒಬ್ಬ ಹೆಣ್ಮಗಳ ಜೀವನ ಚಂದ ಆಗ್ಬೇಕಂತಂದ್ರೆ ತವ್ರ ಮನೆಯಿಂದ ಎಷ್ಟೇ ಅಪ್ಪ ಅಮ್ಮ ಕಷ್ಟಪಟ್ಟರು ತವ್ರ ಮನೆ ಒಳಗೆ ಬಹಳ ಚಂದಾಗಿ ನೋಡ್ಕೊಂಡು ಕಳ್ಸಿರ್ತಾರೆ ಹೆಣ್ಣು ಮಕ್ಕಳು. ಆದ್ಮೇಲೆ ದೊಡ್ಡವರಾದ್ಮೇಲೆ ಅವರಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಏನೋ ಒಂದು ಮಾತು ಎಲ್ಲೋ ಒಂದು ಹೆಚ್ಚು ಕಡಿಮೆ ಆಯ್ತು, ಗಂಡ ಸರಿ ಇರಲಿಲ್ಲ, ಗಂಡನ ಮನೆಯವರು ಸರಿ ಇರಲಿಲ್ಲ ಅಂತಂದ್ರೆ ಆ ಹೆಣ್ಣು ಮಗಳ ಬಾಳು ಯಾರಿಗೂ ಕೇಳಕ್ಕಾಗಲ್ಲ. ಅಷ್ಟು ಒಂದು ಕೆಟ್ಟಕರವಾದ ಬಾಳನ್ನ ಅವರು ಬಾಳ್ತಿರ್ತಾರೆ. ಅದು ಯಾರಕ್ಕೂ ಹೇಳ್ಕೊಳ್ಳಿಲ್ಲ. ಯಾಕಂದ್ರೆ ತವ್ರ ಮನೆಗೆ ಹೋದ್ರೆ ತವ್ರ ಮನೆ ಒಳಗೂ ಇಷ್ಟು ದಿನ ನಿಮ್ಮನ್ನ ಓದಿಸಿ ಬೆಳೆಸಿ ಪೋಷಿಸಿ ಒಂದು ಮದುವೆ ಮಾಡಿ ಕೊಟ್ಟಾಗ ಎಷ್ಟೋ ಜನ ನಮ್ಮ ಭಾರತೀಯ ಸಂಸ್ಕೃತಿಯ ತಂದೆ ತಾಯಿಯ ಪಾಲಕರು ಹೇಳ್ತಾರೆ, ಎಷ್ಟು ಕಷ್ಟ ಬರಲಿ ಏನೇ ಬರಲಿ ಗಂಡನ ಮನೆಯ ನೆನೆದ ನೀನು ಅಲ್ಲೇ ಹೋಗಿ ಇರುವಂತ ಹೇಳಿ ಕಳಿಸ್ತಾರೆ ಹೊರತು ನನ್ನ ಮನೆಗೆ ಬಂದಿರಂತ ಯಾರೂ ಹೋಗುದಿಲ್ಲ. ಸೊ ಅಂತ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ನೀವೆಲ್ಲ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ಕೊಂಡು ಬಂದಂತ ಕಾಲದೊಳಗೆ ಆದ್ರೆ ಈಗ ಹೆಣ್ಮಕ್ಕಳು ಪುರುಷರಿಗಿನ್ನ ಜಾಸ್ತಿ ಅಂತಾನೆ ಹೇಳ್ಬೋದು. ಅಂತ ಒಂದು ನಿಮ್ಮ ಸಮಾನತೆಗಾಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡುವಂತ ಕಾಲದೊಳಗೆ ನೀವು ಎಲ್ಲೋ ಒಂದು ದುಶ್ಚಟಕ್ಕೆ ನೀವು ದಾಸರಾಗಿ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಸಾಕಷ್ಟು ಜನ ಹೆಣ್ಣು ಮಕ್ಕಳು ಅವರು ಕೊಡುವುದಲ್ಲದೆ ಅವರ ಅಪ್ಪ ಅಮ್ಮ ಅವ್ರ ಸಂಬಂಧಿಕರು ನಿಮ್ಮ ಮಕ್ಕಳು ಸಹ ಬಹಳ ಒಂದು ಕೆಟ್ಟಕರವಾದ ಮನಸ್ಸಿಗೆ ನೋವು ಮಾಡಿಕೊಂಡು ಜೀವನವನ್ನು ಮಾಡ್ತಿರ್ತಾರೆ. ಆದರೆ ನಮ್ಮ ಪೂಜ್ಯ ಕಾವಂತರ ವೀರೇಂದ್ರ ಹೆಗಡೆಯವರು ತಮ್ಮ ಧರ್ಮಸ್ಥಳಕ್ಕಷ್ಟೇ ಒಂದು ದೇವಸ್ಥಾನವನ್ನು ಶ್ರೀಮಂತರಿಗೆ ಅದರ ಕಾರ್ಯವನ್ನು ಇಡೀ ನಮ್ಮ ದೇಶದೆಲ್ಲ ಪಸರಿಸಿ ಸಾಕಷ್ಟು ಜನ
ಯೋಜನಾಧಿಕಾರಿಗಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಜನ ನೋಡ್ರಿ ಧರ್ಮಸ್ಥಳ ಎಷ್ಟು ದೂರ ಅದ, ಇಲ್ಲಿ ನಿಂತ್ಕೊಂಡು ನೀವು ಇಷ್ಟೆಲ್ಲ ಕೆಲಸವನ್ನ ಮಾಡಿ ಅವರ ಮಾಡಿದಂತ ಕಾರ್ಯವನ್ನ ನೀವು ಉಪಯೋಗ ತೆಗೆದುಕೊಂಡು ನಿಮ್ಮ ಜೀವನವನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಎಲ್ಲರೂ ತಾಯಂದಿರು ಬಂದಿರಿ, ಆದ್ರೆ ಇವತ್ತು ಬಂದಂತ ತಾಯಂದಿರಿಗೆ ಎಲ್ಲರಿಗೂ ನಗು ಬರ್ತಾ ಇದೆ. ಯಾಕಂದ್ರೆ ನಾನು ಬರ್ತಾನೆ ನೋಡ್ಕೊಂಡು ಬಂದೆ, ನನ್ನ ಕುಂತದಲ್ಲಿ ನಾನು ಎಲ್ಲರಿಗೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕಂದ್ರೆ ಇವತ್ತು ಇಷ್ಟು ಜನದ ಮನೆ ಸಂಸಾರ ಗಟ್ಟಿ ಆಯ್ತಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ. ಯಾಕಂದ್ರೆ ಈಗ ಅಣ್ಣ ಹೇಳಿದಾಗ ಎಷ್ಟೋ ಜನ ಅದೇನೋ ಒಂದು ಯಾರು ತಮ್ಮ ಒಂದು ನಿರ್ಲಕ್ಷ್ಯನೋ ಅಥವಾ ಯಾವುದೋ ಒಂದು ಪ್ರಭಾವ ಬೀರಿ ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾರೆ. ನೋಡ್ರಿ, ಯಾವಾಗಲೂ ನಮ್ಮ ಕೈಯಿಂದ ನಾವು ಹಾಳು ಮಾಡ್ಕೊತೇವೆ ಹೊರತು ಯಾರು ಏನೂ ಹಾಳು ಮಾಡೋದಿಲ್ಲ. ನಮ್ಮ ಜೀವನ ನಾವು ಯಶಸ್ಸಾಗಬೇಕಂದ್ರೂ ನಮ್ಮ ಕೈಯಿಂದನೇ ಆಗ್ಬೇಕು, ಕೆಡಬೇಕಂದ್ರೂ ನಮ್ಮ ಕೈಯಿಂದನೇ ಆಗ್ಬೇಕು. ಆದ್ರೆ ನಾವು ದೂಷಿಸೋದು ಯಾರಿಗೆ? ಇನ್ನೊಬ್ಬರನ್ನ ದೂಷಿಸ್ತೇವೆ. ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟು ಚಂಚಲದ, ಮನಸ್ಸನ್ನ ಬಹಳ ಗಟ್ಟಿ ಇಟ್ಕೋಬೇಕು ನಾವು. ಯಾಕಂದ್ರೆ ಈಗಿನ ಸಮಾಜದೊಳಗೆ ನೀವು ಒಂದು ಸ್ವಲ್ಪ ನೀವು ಮನಸ್ಸು ಗಟ್ಟಿ ಇರಲಿಲ್ಲ ಅಂದ್ರೆ ನಿಮ್ಮನ್ನು ಎಲ್ಲೋ ತೆಗೆದುಕೊಂಡು ಪಾತಾಳಕ್ಕೆ ಹೋಗ್ಬಿಡ್ತಾರೆ ಜನ. ಸೊ ಹಾಗಾಗಿ ಯಾಕಂದ್ರೆ ಸಾಕಷ್ಟು ಜನ ಯಶಸ್ಸನ್ನ ಕಾಣುವಂತ ಒಂದು ಕಾಲಘಟ್ಟ ಇದೆ. ಇನ್ನೇನು 2047 ನಮ್ಮ ವಿಕಸಿತ ಭಾರತದತ್ತ ನಾವೆಲ್ಲರೂ ಹೆಜ್ಜೆಗಳನ್ನ ಹಾಕ್ತಾ ಇದ್ದೇವೆ. ಈ ಏನು ಜನಸಂಖ್ಯಾ ಸ್ಫೋಟ ಅಂತ ಹೇಳ್ತಿದ್ರು, ಅದೇ ಜನಸಂಖ್ಯೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವೆಲ್ಲರೂ ಪರಿವರ್ತನೆ ಆಗ್ತೀರಿ. ಯಾಕಂದ್ರೆ ಬೇರೆ ದೇಶದೊಳಗೆ ದುಡಿಯುವ ಕೈಗಳಿಲ್ಲ. ಬೇರೆ ಬೇರೆ ನಾವೀಗ ಭಾಳ ಅಂತಂದ್ರೆ ನಮ್ದು ಚೀನಾ, ಜಪಾನ್, ವಿಯೆಟ್ನಾಂನಾಗ ಸ್ವಲ್ಪ ಜನ ದುಡಿತಿದ್ರು. ಅದು ಉಳಿದಿರುವಾಗ ಎಲ್ಲ ದೇಶ ಒಂದೇನಂತಂದ್ರೆ ವಯಸ್ಸಾಗಿಬಿಟ್ಟೈತಿ ಅವ್ರಿಗೆಲ್ಲ. ಅಂದ್ರೆ ಯಾರು ಪಾಪ್ಯುಲೇಷನ್ ಇರುವುದಿಲ್ಲ ಅಂದ್ರೆ ಮಕ್ಕಳ ಸದಸ್ಯರು ಅಂತ ಹೇಳಿದ್ರಿ. ಮತ್ತೆ ಅಣ್ಣವ್ರು ಹೇಳಿದ್ರೆ ನಾನಷ್ಟು ಬಿಡುದಲ್ಲ, ನನ್ನ ಸಾಕಾದ್ರೆ ಇನ್ನು 4 ಮಂದಿ ನಾವು ಬಿಡುತ್ತೇನೆ ಅಂತ ಹೇಳಿದ್ರೆ, ಹಾಗೆ ನೀವೆಲ್ಲರೂ ಶಪಥ ಮಾಡಿ ಸುತ್ತಲ ಮಕ್ಕಳು ಇದ್ದಾಗ ನೀವು ಏನು ನಿಮ್ಗೆ ಅನುಕೂಲ ಮಾಡಿ ಕೊಟ್ಟಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅದನ್ನು ನೀವು 4 ಜನರಿಗೆ ತಲುಪಿಸ್ರಿ. ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ, ಹೆತ್ತಂತ ತಂದೆ ತಾಯಿ, ಆಮೇಲೆ ನಿಮ್ಮನ್ನ ನಂಬಿ ಬಂದಂತ ನಿಮ್ಮ ಕುಟುಂಬದವರು, ನಿಮ್ಮನ್ನ ನಂಬಿ ಅವರ ಜೀವನ ಒಂದು ಉಜ್ವಲ ಆಗ್ಬೇಕಂತ ಮಕ್ಕಳನ್ನ ನೀವು ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗಿ ಎಲ್ಲರೂ ಸಂತೋಷದಿಂದ ಇರಿ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಹಾರೈಸಲಿಕ್ಕೆ ಬಯಸ್ತೇನೆ. ಶ್ರೀ ರಾಜಣ್ಣ ಕೊರವಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ಸಂಘಟನಾ ಅಧ್ಯಕ್ಷರು, ಕಲಿಯುಗದ ಗಾಂಧಿಯ ನೆಲೆಯಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಪಣತೊಟ್ಟವರು, ಧರ್ಮಸ್ಥಳದ ಹೆಗ್ಗಡೆಯವರು ಎಂದು ಬಣ್ಣಿಸಿದರು. ಶ್ರೀಮತಿ ದೈಶೀಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರು, ಧಾರವಾಡ. ಕೇವಲ ಪುರುಷರು ಮಾತ್ರವಲ್ಲ, ಮಹಿಳೆಯರು ಕೂಡ ಇಂದಿನ ಕಾಲದಲ್ಲಿ ಕೆಲವೊಂದು ಚುಟಗಳಿಗೆ ಬಲಿ ಬೀಳುತ್ತಿರುವುದು ಖೇದಕರ ಎಂದು ವಿಷಾದ ವ್ಯಕ್ತಪಡಿಸಿದರು. ಬಂದ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇವತ್ತು ಸರ್ಕಾರದವರು ಹೇಳ್ತಾ ಇದೆ. ಆದರೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಹೊಸದಾಗಿ MRP ಸೆಂಟರ್ಗಳನ್ನ ತೆರೀಬೇಕು, ಲೈಸೆನ್ಸ್ಗಳನ್ನ ಕೊಡಬೇಕು ಅಂತ ಹೇಳಿ ವಿಚಾರವನ್ನ ತಮ್ಮ ಕ್ಯಾಬಿನೆಟ್ ನಲ್ಲಿ ಮಾಡಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆಯಿಂದ ನಾವು ಹೋರಾಟವನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಚಿವರಿಗೆ ನಾವು ಮನವಿಯನ್ನ ಕೊಟ್ಟು ದಯವಿಟ್ಟು ಇನ್ನು ಮತ್ತೆ ಹೊಸ ಸರಾಯಿ ಅಂಗಡಿಯವರಿಗೆ ಪರವಾನಗಿಯನ್ನು ನೀಡಬೇಡಿ. ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ MRP ಸೆಂಟರ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರು ಮಾಡಿದ್ರು. ಅದಕ್ಕೆ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಸರ್ಕಾರ ಆ ವಿಚಾರವನ್ನ ಕೈಬಿಟ್ಟು ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಖುಷಿಯಿಂದ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ವ್ಯಕ್ತಿಯು ಕೂಡ ಒಂದು ನಿರ್ಗತಿಗೂ ಕೂಡ ಅದರ ಫಲ ಮುಟ್ಟಬೇಕನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಜಿಲ್ಲಾ ಜಾಗೃತಿ ಸಮಿತಿಗೆ ಮತ್ತು ನವಜೀವನ ಸದಸ್ಯರಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ನೀವು ಆಶ್ಚರ್ಯ ಪಡ್ಬೋದು. ಇವತ್ತಿನ ದಿವಸ ಪೂಜ್ಯರು ಮಾಡ್ಕೊಳ್ಳುವಂಥ ಕೆಲಸ ಅಂತಿದ್ದದಲ್ಲ. ನೀವು ಕರೆ ಹೋಗೋದ್ರಿಂದ ಹಿಡಿದು ಶಾಲೆಗೆ ಡೆಸ್ಕ್ ಅನ್ನು ಕೊಡೋದಾಗ್ಲಿ, ಕಂಪ್ಯೂಟರ್ ಕೊಡೋದಾಗ್ಲಿ, ಟ್ಯಾಬ್ಗಳನ್ನು ಕೊಡೋದಾಗ್ಲಿ, ಜೊತೆಗೆ ನಿರ್ಗತಿಕರಿಗೆ ಇವತ್ತು ಯಾರೋ ಒಬ್ರು ನಿರ್ಗತಿಕರಿದ್ದಾರೆ, ಅವ್ರಿಗೆ ಏನಿಲ್ಲ ಅಂದ್ರೆ ಅವರಿಗೆ ತಮ್ಮ ಸಮಿತಿ ವತಿಯಿಂದ ಅವ್ರ ಮನೆಗೆ ಹೋಗಿ ಅವ್ರಿಗೆ ಔಷಧೋಪಚಾರ ಕೊಟ್ಟು, ಊಟವನ್ನು ಕೊಟ್ಟು, ವಸತಿಯನ್ನು ಕೊಟ್ಟು, ವಾತ್ಸಲ್ಯ ಅಂತ ಹೇಳಿ ಹೊಂದಿದೆ. ಜಾತಿ, ಮತ, ಪಂಥ ಎಲ್ಲವನ್ನೂ ಮರೆತು ಎಲ್ಲರಿಗೂ ಕೂಡ ಸಹಬಾಳ್ವೆಯನ್ನ ಮಾಡಬೇಕು, ಸ್ವಾಸ್ಥ್ಯವನ್ನ ಕಾಪಾಡಬೇಕನ್ನೋ ದೃಷ್ಟಿಯಿಂದ ಅವರನ್ನ ಮನೆಯಲ್ಲಂದ್ರೆ ಮನೆ ಕಟ್ಟಿಕೊಡುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾವುದೂ ಏನೂ ನೋಡಂಗಿಲ್ಲ, ಮಾನದಂಡಗಿಲ್ಲ.
ಅವರು ನಿಜವಾಗಿ ಅವರು ಬಡವರಿದ್ದು ನಿರ್ಗತಿಕರಿದ್ದರೆ ಅವ್ರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸವನ್ನ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ. ಇಂಥ ಒಂದು ಕೆಲಸ, ಇಂಥ ಒಂದು ಕಾರ್ಯಕ್ರಮಗಳು ಬೇರೆ ರಾಜ್ಯಕ್ಕೆ ಮಾದರಿಯಾಗಿದೆ. ಇವತ್ತಿನ ದಿವಸ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಹಾಗಾಗಿ ವಿಶೇಷವಾಗಿ ಗಾಂಧೀಜಿಯವರು ಬಯಸಿದ್ದು ದುಶ್ಚಟ ಸಮಾಜ ಆಗಬೇಕು, ಈ ದುಶ್ಚಟ ನಿವಾರಣೆ ಆಗಬೇಕು ಅಂತ ಹೇಳುವಂತಹ ಕನಸನ್ನು ಕಂಡಿದ್ರು. ಆ ಕನಸನ್ನು ಪೂಜ್ಯರು ಇವತ್ತು ನನಸು ಮಾಡಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ಒಂದು ಈ ಯಾಕೆ ಪೂಜ್ಯರು ಈ ಕಾರ್ಯಕ್ರಮ ಹಮ್ಮಿಕೊಂಡ್ರು ಅಂತಂದಾಗ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಹೇಗಿದ್ದಾರೆ ಜನ ಅಂತಂದ್ರೆ, ಕುಡಿಸುವ ಜನ ಬಹಳಷ್ಟಿದ್ದಾರೆ, ಕುಡಿತ ಬಿಡಿಸುವ ಜನರು ಇನ್ನೂ ಕುಡಿರಿ ಮತ್ತು ಕುಡಿರಿ ಕೊಡುವ ಹಾಗಾಗಿ. ಯಾಕಂದ್ರೆ ಜನ ಒಳ್ಳೆಯದಾಗಬೇಕು ಅಂತ ಬಯಸುವವರು ಕಡಿಮೆ, ನನ್ನಾಗೆ ಆಗಬಾರ್ದು, ನನಗಿಂತ ಕೆಳಗಿರಬೇಕು ಅಂತ ಬಯಸುವಂತಹ ಮನಸ್ಸು ಬಹಳಷ್ಟು ಜನರದ್ದಿದೆ. ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅವರು ಯೋಚನೆ ಮಾಡಿದ್ರು, ನಾನೊಬ್ಬ ನೆಮ್ಮದಿಯಿಂದ ಇದ್ರೆ ಸಾಕು, ಇಡೀ ಸಮಾಜದ ಜನರು ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸಬೇಕು ಅಂತ. ಆ ಸಂಕಲ್ಪವನ್ನು ಇಟ್ಟುಕೊಂಡು ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಬಡವರಿಗೂ ಆಸೆ ಇದೆ, ಬಡವರ ಹತ್ರನೂ ಕನಸು ಇದೆ. ಅದನ್ನು ನನಸು ಮಾಡಬೇಕಿದ್ರೆ ಖಂಡಿತ ಅವರಿಗೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಮಾಹಿತಿ ಕೊಡಬೇಕು, ಅದರೊಟ್ಟಿಗೆ ತರಬೇತಿ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು, ಅದರೊಟ್ಟಿಗೆ ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಆದ್ರೆ ಯೋಜನೆ ಪ್ರಾರಂಭ ಆಗಿ 10 ವರ್ಷ ತನಕ ಇಷ್ಟೆಲ್ಲ ಸಾಧನೆ ಆದ್ರೂ ಕೂಡ, ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ಕುಟುಂಬದಲ್ಲಿ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂತ ಚಿಂತನೆ ಮಾಡಿದಾಗ ಕುಟುಂಬವನ್ನು ಆವರಿಸಿಕೊಂಡಿರುವ ದುಶ್ಚಟ ದುರಭ್ಯಾಸ. ಒಂದು ಕುಟುಂಬದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದುಶ್ಚಟ ದುರಭ್ಯಾಸಕ್ಕೊಳಗಾದ್ರೆ ಆ ಕುಟುಂಬ ಯಾವತ್ತಿಗೂ ನೆಮ್ಮದಿಯನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಪೂಜ್ಯರಿಗೆ ಹೇಳಿದ್ರಂತೆ, ನೀವು ಶರಾಬ್ ಅಂಗಡಿಯನ್ನು ಮುಚ್ಚಿಸುವ ಕೆಲಸ ಮಾಡಿ, ಅಥವಾ ಶರಾಬ್ ಅಂಗಡಿಯನ್ನು ಪುಡಿ ಮಾಡಿ, ಅಥವಾ ಸ್ಟ್ರೈಕ್ ಮಾಡುವ ಅಂತ ಪೂಜ್ಯರು ಚಿಂತನೆ ಮಾಡಿದ್ರು. ಈ 3 ವಿಚಾರ ದಾರಿಯಲ್ಲೂ ಕೂಡ ಕುಡಿತವನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಕುಡಿತಕ್ಕೊಳಗಾದ ವ್ಯಕ್ತಿಯ ಮನ ಪರಿವರ್ತನೆ ಮಾಡಿದ್ರೆ, ಮನಸ್ಸು ಪರಿವರ್ತನೆ ಮಾಡಿದ್ರೆ, ನಾನು ಕುಡಿಯುವುದು ತಪ್ಪು, ಕುಡಿಯುವುದರಿಂದ ಏನೆಲ್ಲ ಕಳ್ಕೊಂಡಿದ್ದೀನಿ, ಕುಡಿತ ಬಿಟ್ಟು ನಾನು ಏನೆಲ್ಲ ಪಡ್ಕೊಳ್ಳಬಹುದು, ಇಂತಹ ಮಾಹಿತಿಯನ್ನು ಕೊಟ್ಟಾಗ ಆ ಮನಸ್ಸು ಪರಿವರ್ತನೆಯ ಮೂಲಕ ವ್ಯಕ್ತಿಯನ್ನು ಬದಲಾವಣೆ ಮಾಡಬಹುದು, ಕುಡಿ ದುಶ್ಚಟವನ್ನು ದೂರ ಮಾಡಿಸಬಹುದು ಅಂತ ಹೇಳುವಂತಹ ಚಿಂತನೆ ಇಟ್ಟುಕೊಂಡು ಜನಜಾಗೃತಿ ಕಾರ್ಯಕ್ರಮ ಅಂತ ಪೂಜ್ಯರು ಪ್ರಾರಂಭ ಮಾಡಿದ್ರು. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬೃಹತ್ ಜನಜಾಗೃತಿ ಜಾಥಾವು ನಡೆಯಿತು. ಈ ಜಾಥಾ ಕಾರ್ಯಕ್ರಮವನ್ನು ಶ್ರೀ ಜೀವಂದರ ಕುಮಾರ್ ಕಾರ್ಯದರ್ಶಿಗಳು ಎಸ್ಡಿಎಂ ವಿದ್ಯಾಸಂಸ್ಥೆಗಳು ಧಾರವಾಡ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಮಾತನಾಡಿ, ದುಷ್ಟಚಟಗಳಲ್ಲಿ ಮದ್ಯವ್ಯಸನದ ಜೊತೆಗೆ ತಂಬಾಕಿನ ಚಟವು ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ ರೂಪ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಭಯಭೀತವಾಗಿದೆ. ಮುಂದಿನ ಯುವ ಪೀಳಿಗೆಗೆ ಜಾಗೃತವಾಗಬೇಕಾದರೆ ಧರ್ಮಸ್ಥಳದ ಯೋಜನೆಯ ಮುಖಾಂತರ ದುಷ್ಟಚಟ ನಿರ್ಮೂಲನೆ ಆಗಬಹುದು. ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ ಎಂದು ತಿಳಿಸಿದರು. ಇವತ್ತಿನ ದಿನ ಮಾತುಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಶುಭಾಶಯಗಳೊಂದಿಗೆ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಗಾಂಧಿ ಜಯಂತಿಯ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮರಣೆ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವು ನಮ್ಮ ಧಾರವಾಡದಲ್ಲಿ ಅತಿ ಒಂದು ವಿಜೃಂಭಣೆಯಿಂದ ಜರುಗಿತು. ಈ ಒಂದು ಕಾರ್ಯಕ್ರಮದ ನಿಮಿತ್ತ ನವಚೇತನ ಅಂದರೆ ಯಾರು ದುಶ್ಚಟಕ್ಕೆ ಬಲಿಯಾಗಿರ್ತಾರೋ ಅವರನ್ನು ಬಿಡಿಸುವ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ಕೊಡಲಾಯಿತು. ವಿಶೇಷವಾಗಿ ನಮ್ಮ ನೆಚ್ಚಿನ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಉದ್ಘಾಟನೆ ಮಾಡಿದಂಥ ಶ್ರೀ ನಿರಂಜನ್ ಕುಮಾರ್ ಅವರು, ಅದೇ ರೀತಿ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ವಸಂತ ಅರ್ಚಾಲಿ ಅವರು, ಮತ್ತು ವಿಶೇಷವಾಗಿ ನಮ್ಮ ರಾಜಣ್ಣ ಕೊರ್ವಿ ಸರ್ ಅವರು, ದಯಾಶೀಲ್ ಮೇಡಮ್ ಅವರು, ಈ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಧಾರವಾಡದಲ್ಲಿ ನಡೆದ ವಿಶೇಷ ಜನಜಾಗೃತಿ ನಡಿಗೆ ಮೂಲಕ ಎಲ್ಲರಿಗೂ ತಿಳಿಯುವ ಒಂದು ಯೋಜನೆಯೊಂದಿಗೆ 1 ಕಿಲೋಮೀಟರ್ ನಡಿಗೆ ಮೂಲಕ ವಿವಿಧ ವೇಷಭೂಷಣಗಳ ಮೂಲಕ ನಡೀತಾ ಬಂದು ಕಾರ್ಯಕ್ರಮವನ್ನು ಆಯೋಜಿಸಿ ಯಾರು ದುಶ್ಚಟ ಬಿಟ್ಟಿರ್ತಾರೋ ಅವರಿಗೆ ನಮ್ಮ ಜನಜಾಗೃತಿ ಸಮಿತಿ ವತಿಯಿಂದ ಆತ್ಮೀಯವಾದ ಸನ್ಮಾನ ಕಾರ್ಯಕ್ರಮ ನಡೆದ್ದು ಇಲ್ಲಿ ವಿಶೇಷ. ನಾ ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಜನಜಾಗೃತಿಯ ಒಂದು ವೇದಿಕೆ ಹಾಗೂ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಇವತ್ತು ಸಮಾಜವು ದುಶ್ಚಟದಿಂದ ದೂರ ಆಗಬೇಕು. ಯಾವುದೇ ದುಶ್ಚಟಕ್ಕೆ ಬಲಿಯಾಗಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ. ಈ ಒಂದು ವಿಶೇಷವಾದ ದಿನದಂದು ಗಾಂಧಿ ಹಬ್ಬದ ಪ್ರಯುಕ್ತ ನಾವು ಇದನ್ನು ಕಡೆಗಣಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಇವತ್ತು
ಸಾವಿರಾರು ಜನರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷ. ವೇದಿಕೆಯಲ್ಲಿ ಶ್ರೀಮತಿ ಪದ್ಮಲತಾ ನಿರಂಜನ್ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರನ್ನ ಶ್ರೀ ಪ್ರದೀಪ್ ಶೆಟ್ಟಿ ಜಿಲ್ಲಾ ನಿರ್ದೇಶಕರು ಸ್ವಾಗತಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಮತ್ತು ಜನಜಾಗೃತಿ ಯೋಜನಾಧಿಕಾರಿಗಳು, ಧಾರವಾಡ ಜಿಲ್ಲಾ ಜನಜಾಗೃತಿ ವೇದಿಕೆಯ ಗೌರವಾನ್ವಿತ ಸದಸ್ಯರು ಕಾರಣರಾದರು.